ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಿ NJ ಸ್ಮಾರ್ಟ್ ಅಕಾಡೆಮಿ ಇನ್ ಕನ್ನಡ. ಸೊ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿನ್ನೆ ಕೂಡ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಯಾವುದಪ್ಪ ಅಂತಂದ್ರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ 2022-23ನೇ ಸಾಲಿಗೆ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿ ಆಹ್ವಾನವನ್ನು ಮಾಡಿರ್ತಕ್ಕಂತಹ ಅಧಿಸೂಚನೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಸೊ ಅದಾಗಿಯೂ ಕೂಡ ಕೆಲವು ಪೋಷಕರ ಮತ್ತು ವೀಕ್ಷಕರ ಒಂದಿಷ್ಟು ಸಂದೇಹಗಳಿಗೆ ಅವರ ಒಂದು ಸಂದೇಹಗಳಿಗೆ ಉತ್ತರವನ್ನ ಕೊಡಬೇಕಾಗಿರೋದ್ರಿಂದ ಮತ್ತೆ ಒಂದು ಕಂಪ್ಲೀಟ್ ಪ್ರೊಸೆಸ್ ಮತ್ತೆ ಅನುಭವಿ ಪ್ರಾಂಶುಪಾಲರಾಗಿರ್ತಕ್ಕಂತಹ ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲರು ಇವರು. ಸೊ ಇವರನ್ನು ಕೂಡ ಇವತ್ತಿನ ದಿನ ನನ್ನ ಒಂದು ವಿಡಿಯೋಗೆ ಸ್ವಾಗತವನ್ನು ಬಯಸ್ತಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಒಂದು ಪರಿಚಯವನ್ನ ನನ್ನ ಒಂದು ವೀಕ್ಷಕರಿಗೆ ಮಾಡಿಕೊಡಿ ಸರ್. ನನ್ನ ಹೆಸರು ಸೊಲಬೇಶ್ವರ ಜಿ ಚೌಟಿ ಅಂತೇಳಿ 2017-18ರಿಂದ ಪ್ರಾಂಶುಪಾಲನಾಗಿ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಕಲ್ಕೇರಿ ಅಂಗಲ್ ತಾಲೂಕಿನಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವರು ಕೂಡ ನಮ್ಮ ಮಂಜುನಾಥ್ ಜವಾಜಿ ಅಂತೇಳಿ ಅವರು ಕೂಡ ನಮ್ಮ ಇಂಗ್ಲೀಷು ಶಿಕ್ಷಕರು. ಜೊತೆಗೆ ಅವರು ಕೂಡ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ವಿವಿಧ ವಿಷಯಗಳ ಮಾಹಿತಿಯನ್ನು ಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ನಿತ್ಯ ಅವ್ರು ಮಾಡ್ತಾ ಇರ್ತಾರೆ. ಅವ್ರ ವಿಡಿಯೋಗಳನ್ನು ತಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಿ. ಇನ್ನೂ ಹೆಚ್ಚು ಅವ್ರ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ತಮಗೆ ಗೊತ್ತಿಲ್ಲದೆ ಇರುವಂಥ ಮಾಹಿತಿಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಇವತ್ತಿನ ದಿವಸ ನಾವು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಏನು ಮಾಹಿತಿಯನ್ನು ಜನರಿಗೆ ಕೊಡಬೇಕು ಅಂತ ಹೇಳಿದಾಗ ಆಯ್ಕೆ ಮಾಡೋಣ ಸರ್ ಅಂತೇಳಿ ಅವ್ರಿಗೆ ಹೇಳಿದಾಗ ಅವರು ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮನ್ನು ಹಾಕ್ಕೊಂಡ್ರು. ಅದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಮುಂದೆ ಅವರು ಏನು ಸಮಸ್ಯೆಗಳಿದ್ದಾವೆ, ಜನರ ಸಮಸ್ಯೆಗಳು ಏನು ಬರ್ಬೋದು ಅಂತಕ್ಕಂಥದ್ದನ್ನು ಅವ್ರು ಏನು ಕೇಳ್ತಾರೆ ಅದನ್ನು ಅವರಿಗೆ ಉತ್ತರದ ಮೂಲಕ ಕೇಳ್ತಾ ಹೋಗ್ತೀನಿ. ತಾವೆಲ್ಲ ವಿಡಿಯೋನ ಪೂರ್ಣವಾಗಿ ವೀಕ್ಷಣೆ ಮಾಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಈಗ ನಾನು ಕೇಳ್ತಕ್ಕಂತಹ ಪ್ರಶ್ನೆಗಳು ನನ್ನ ಪ್ರಶ್ನೆಗಳಾಗಿರಲ್ಲ. ಇವು ನನ್ನ ಚಾನಲ್ನ ವೀಕ್ಷಕರು ಆಗಿರ್ಬೋದು, ಪೋಷಕರಾಗಿರ್ಬೋದು, ಅವರಿಗೆ ಈ ಒಂದು ಅರ್ಜಿ ಸಲ್ಲಿಸುವಾಗ ಬರ್ತಕ್ಕಂತಹ ಒಂದು ಸಮಸ್ಯೆಗಳಿರ್ಬೋದು ಅಥವಾ ಅವರ ಒಂದು ಡೌಟ್ಗಳೇ ಇರ್ಬೋದು, ಅವರ ಪರವಾಗಿ ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಸರ್, ಈಗ ಈ ವರ್ಷ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗ ಸರ್? ಈ ವರ್ಷ 2022-23 6ನೇ ತರಗತಿ ಪ್ರವೇಶ ಅರ್ಜಿ ಸಲ್ಲಿಕೆ ಒಂದು ದಿನಾಂಕ 3/2/2022ರಿಂದ ಪ್ರಾರಂಭ ಆಗ್ತದೆ. ಈ ಒಂದು ಆನ್ಲೈನಲ್ಲಿ ಪ್ರಕ್ರಿಯೆಯಲ್ಲಿ ಅರ್ಜಿ ಸಲ್ಲಿಕೆ ಇರೋದ್ರಿಂದ 3/2/2022 11 ಗಂಟೆಯಿಂದ 22/2/2022 ಸಾಯಂಕಾಲ 5:30 ಅರ್ಜಿ ಸಲ್ಲಿಸಲಿಕ್ಕೆ ಸಾರ್ವಜನಿಕರಿಗೆ, ಪಾಲಕರಿಗೆ, ಪೋಷಕರಿಗೆ ಅವಕಾಶ ಇರ್ತದೆ ಅಂತೇಳಿ ಈ ಮೂಲಕ ತಿಳಿಸ್ತಾರೆ. ಹೌದು ಸರ್. ಈಗ ಅರ್ಜಿ ಸಲ್ಲಿಸುವ ಒಂದು ಕೊನೆಯ ದಿನಾಂಕ ಮಾಹಿತಿ ಹೇಳ್ತಾರೆ ಸರ್? ಅರ್ಜಿ ಸಲ್ಲಿಸಲು ಈಗ ನಮಗಿರುವಂಥ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 22/2/2022 ಕೊನೆಯ ದಿನಾಂಕ ಇದೆ. ಬೈ ಚಾನ್ಸ್ ಏನಾದರೂ ಮುಂದೆ ಏನಾದರೂ ತಾಂತ್ರಿಕ ತೊಂದರೆಗಳು ಅಥವಾ ಇನ್ನೇನಾದರೂ ಸಾರ್ವಜನಿಕ ಅಭಿಪ್ರಾಯಗಳನ್ನ ತಿಳ್ಕೊಂಡು ಮುಂದೂಡೋ ಚಾನ್ಸಸ್ ಕೂಡ ಇರುತ್ತೆ. ತಾಂತ್ರಿಕ ತೊಂದರೆಗಳಾದಂಥ ಸಂದರ್ಭದಲ್ಲಿ ಅಥವಾ ಇನ್ನೂ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥ ಪಾಲಕರು ಇದ್ದಾರೆ ಅಂತಕ್ಕಂಥದ್ದು ಇಲಾಖೆ ಗಮನ ಬಂದಾಗ ಇಲಾಖೆ ಸೂಕ್ತವಾದಂಥ ಕ್ರಮ ತೆಗೆದುಕೊಂಡು ನಮಗೆ ನಿರ್ದೇಶನವನ್ನು ನೀಡ್ತದೆ. ಅದನ್ನು ಮುಂದುವರಿಕೆ ಆದಾಗ ಮತ್ತೆ ಅದನ್ನು ನಾವು ಪಾಲಕರಿಗೆ ಫೋನ್ ಕರೆ ಮೂಲಕ ಅಥವಾ ಮತ್ತೆ ಅಡ್ವರ್ಟೈಸ್ಮೆಂಟ್ ಮೂಲಕ ತಿಳಿಸಿ ಅವರಿಗೆ ಮುಂದೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಕೊಡ್ತೀವಿ. ಸರ್, ಇನ್ನೊಂದು ಪ್ರಶ್ನೆ, ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಸರ್? ಸಾಮಾನ್ಯವಾಗಿ ಕಳೆದ 2-3 ವರ್ಷಗಳಿಂದ ಏನು ಆನ್ಲೈನ್ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ರಾಜ್ಯದಲ್ಲಿರುವಂಥ 800 ಮೊರಾರ್ಜಿ ವಸತಿ ಶಾಲೆಗಳು, ವಿವಿಧ ಹೆಸರಿನಿಂದ ನಡೆಯುವಂಥ 800 ವಸತಿ ಶಾಲೆಗಳಿದ್ದಾವೆ. ಆ ವಸತಿ ಶಾಲೆಗಳಿಗೆ ಹೋಗಿ ತಮಗೆ ಸಮೀಪ ಇರುವಂಥ ವಸತಿ ಶಾಲೆ ಯಾವುದಾದ್ರೂ ವಸತಿ ಶಾಲೆಯಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವರಿಗೆ ಅವಕಾಶ ಇದೆ ಪಾಲಕರಿಗೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿ. ಸರ್, ಇನ್ನೊಂದು ನಮ್ಮ ವೀಕ್ಷಕರಿಗೆ ಇನ್ನೊಂದು ಗೊಂದಲ ಏನಪ್ಪ ಅಂತಂದ್ರೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬೇರೆ, ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬೇರೆ, ಈ ಕಡೆ ಇಂದಿರಾ ಗಾಂಧಿ ವಸತಿ ಶಾಲೆ ಬೇರೆ, ಆ ಥರದ ಒಂದು ಕಲ್ಪನೆ ಇದೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀವಿ? ಈಗ ಅವೆಲ್ಲ ಬೇರೆ ಬೇರೆ ಅಂತೇನಿಲ್ಲ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಏನಿವೆ, ಇದರಡಿಯಲ್ಲಿ ನಡೆಯುವಂಥ ವಿವಿಧ ಹೆಸರಿನಲ್ಲಿ ಪ್ರಾರಂಭದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಅಂತೇಳಿ ಪ್ರಾರಂಭಿಸಿದರು. ತದನಂತರ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳನ್ನು ತೆಗೆದರು. ಅವು ಕೂಡ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮೂಲಕವೇ ನಡೀತವೆ. ಇತ್ತೀಚೆಗೆ 126 ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳನ್ನು ಪ್ರಾರಂಭಿಸಿದರು ಮತ್ತು 96 ಇಂದಿರಾ ಗಾಂಧಿ ವಸತಿ ಶಾಲೆಗಳನ್ನು ರಾಜ್ಯಾದ್ಯಂತ ಪ್ರಾರಂಭಿಸಿದ್ದಾರೆ.
ಇದರ ಜೊತೆಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ಸಂಗೊಳ್ಳಿ ರಾಯಣ್ಣ, ಕವಿ ರನ್ನ, ಗಾಂಧಿ ತತ್ವ ಶಾಲೆಗಳು, ಹೀಗೆ ವಿವಿಧ ಹೆಸರಿನ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು ಕೂಡ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಇರ್ತವೆ. ಅಲ್ಪಸಂಖ್ಯಾತ ಇಲಾಖೆಯಿಂದ ನಡೆಯುವಂತಹ ಮೊರಾರ್ಜಿ ಶಾಲೆಗಳು ಪ್ರಾರಂಭದಲ್ಲಿ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮೂಲಕವೇ ನಡೀತಾ ಇದ್ವು. ಅವು ಈಗೇನು ಜಿಲ್ಲೆಗೆ ಹೊಂದಿದ್ದಂತಹ ವಸತಿ ಶಾಲೆಗಳನ್ನ ಅಲ್ಪಸಂಖ್ಯಾತ ಇಲಾಖೆಯವರು ವಾಪಸ್ ಪಡೆದು ಅವರು ತಮ್ಮ ಇಲಾಖೆಯಿಂದಲೇ ನಡೆಸ್ತಾ ಅವುಗಳನ್ನು ಹೊರತುಪಡಿಸಿದ್ರೆ, ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲ ರಾಜ್ಯ ಸರ್ಕಾರದಿಂದ ನಡೆಯುವಂಥ ಎಲ್ಲ ವಸತಿ ಶಾಲೆಗಳು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿನೇ ಅವು ಕಾರ್ಯನಿರ್ವಹಿಸ್ತಾವ ಅಂತಕ್ಕಂಥದ್ದನ್ನ ನಾನು ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಇನ್ನೊಂದು ಪ್ರಶ್ನೆ. ಈಗ ಈ ಒಂದು ಅರ್ಜಿಯನ್ನ ಸಮೀಪ ಇರ್ತಕ್ಕಂಥ ಅಂದ್ರೆ ಆ ಪೋಷಕರು ವಾಸ ಮಾಡ್ತಕ್ಕಂತಹ ಸ್ಥಳ ಹತ್ತಿರದ ವಸತಿ ಶಾಲೆಯಲ್ಲಿಯೇ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು. ಯಾಕೆ ಸರ್ ಬ್ರೌಸಿಂಗ್ ಸೆಂಟರ್ ಹೊರಗಡೆ ಬ್ರೌಸಿಂಗ್ ಸೆಂಟರ್ ಅಲ್ಲಿ ಅಪ್ಲಿಕೇಶನ್ ಒಂದು ಹಾಕ್ಲಿಕ್ಕೆ ಅವಕಾಶ ಯಾಕೆ ಮಾಡಿಕೊಟ್ಟಿಲ್ಲ ಅಂತಕ್ಕಂಥದ್ದು, ಅಥವಾ ಹಾಗೆ ಇನ್ನೇನಾದ್ರು ಅರ್ಜಿ ಸಲ್ಲಿಕೆಗೆ ಏನಾದ್ರು ಪ್ರವೇಶ ಶುಲ್ಕ ಇದೆಯಾ? ಮಂಜುನಾಥ್ ಸರ್ ಅವರೇ, ಇಲ್ಲಿ ಬಹಳ ಸ್ಪಷ್ಟವಾಗಿ ಏನಪ್ಪಾ ಅಂತಂದ್ರೆ ಕರ್ನಾಟಕ ಸರ್ಕಾರ ಬಹಳ ಒಂದು ಸದಿಚ್ಛೆಯಿಂದ ಈ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಅವಕಾಶ ಕಲಿಸಬೇಕು, ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತೇಳಿ ಸಂಪೂರ್ಣವಾಗಿ ಉಚಿತ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನ ಒಂದು ಪ್ಯಾಕೇಜ್ ಪ್ರೋಗ್ರಾಮ್ ಆಗಿ ಇದನ್ನು ಸರ್ಕಾರ ನಡೆಸ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತದೆ, ಪಾಲಕರು ತೀರಾ ಕಲ್ತಂತ ಪಾಲಕರು ಇರೋದಿಲ್ಲ. ಅವರಿಗೆ ಬ್ರೌಸಿಂಗ್ ಸೆಂಟರ್ಗಳಲ್ಲಿ ಹೋಗಿ ಅಲ್ಲಿ ಅವ್ರು ಹೇಳಿದಂಥ ದುಡ್ಡು ಕಾಸುಗಳನ್ನು ಕೊಟ್ಟು ಅರ್ಜಿ ಸಲ್ಲಿಸ್ತಕ್ಕಂಥದ್ದು ಅವರಿಗೆ ಗೊಂದಲ ಆಗ್ತದೆ ಮತ್ತು ಅವರ ಶ್ರಮ ಮತ್ತು ವೇಳೆ ಎರಡೂ ಕೂಡ ವೇಸ್ಟ್ ಆಗ್ತದೆ. ಅದಕ್ಕಾಗಿ ನಮ್ಮ ವ್ಯವಸ್ಥೆ ಸಂಘ ಮತ್ತು ಪರೀಕ್ಷಾ ಪ್ರಾಧಿಕಾರದ ಮೂಲಕ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಯಾ ವಸತಿ ಶಾಲೆಗಳು ಏನಿದಾವೆ 800 ವಸತಿ ಶಾಲೆಗಳಲ್ಲಿ ಪ್ರಾಂಶುಪಾಲರ ಲಾಗಿನ್ಗಳ ಮೂಲಕವೇ ಪಾಲಕರು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು, ಬೇರೆ ಎಲ್ಲಿ ಅವಕಾಶ ಇಲ್ಲದು ಆಯಾ ವಸತಿ ಶಾಲೆಯ ಪ್ರಾಂಶುಪಾಲರ ಲಾಗಿನ್ ಮೂಲಕವೇ ಅರ್ಜಿಗಳನ್ನು ಹಾಕಬೇಕು ಆನ್ಲೈನಲ್ಲಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇಲಾಖೆ ನಿರ್ದೇಶನ ಇದೆ. ಅಂದ್ರೆ ಇದರ ಮೂಲ ಉದ್ದೇಶ ಪೋಷಕರು ಕೂಡ ಉಚಿತವಾಗಿ ಅರ್ಜಿ ಸಲ್ಲಿಸುವುದರ ಮೂಲಕ ನಮ್ಮ ವಸತಿ ಶಾಲೆಗಳಲ್ಲಿ ಉಚಿತವಾದಂತಹ ವಸತಿ ಶಿಕ್ಷಣವನ್ನ ಪಡೆಯಬಹುದಾಗಿದೆ. ಇಲ್ಲಿ ಸಂಪೂರ್ಣ ಉಚಿತ ಇರೋದ್ರಿಂದ ಎಲ್ಲಿಂದ ಉಚಿತ ಅಂತಂದ್ರೆ ಅವ್ರು ಅರ್ಜಿ ಹಾಕುವಾಗಲಿಂದ ಹಿಡ್ಕೊಂಡು ಕೂಡ ಅವ್ರಿಗೆ ಯಾವುದೇ ರೂಪದ ಒಂದು ಫೀ ಇಲ್ಲ. ಅರ್ಜಿ ಹಾಕ್ಲಿಕ್ಕೂ ಕೂಡ ಅವ್ರಿಗೆ ಯಾವುದೇ ರೀತಿ ಶುಲ್ಕವನ್ನ ನಾವು ಆಕರಣೆ ಮಾಡೋದಿಲ್ಲ. ಇಲಾಖೆ ಉಚಿತವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಿದೆ. ಸರ್, ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆಗೆ ಬರ್ತೀನಿ. ಈ ಒಂದು ವಸತಿ ಶಾಲೆಗೆ ಭೇಟಿ ಕೊಟ್ಟಾಗ ಪೋಷಕರ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ಮಗುವಿಗೆ ಅರ್ಹತೆಗಳಿರಬೇಕು ಮತ್ತು ಯಾವ್ಯಾವ ದಾಖಲೆಗಳು ಮುಖ್ಯವಾಗಿ ಬೇಕಾಗ್ತವೆ ಅಂತಕ್ಕಂಥದ್ದು? ಮುಖ್ಯವಾಗಿ ಏನು ಅಂತಂತಂದ್ರೆ, ವಸತಿ ಶಾಲೆಗೆ ಭೇಟಿ ನೀಡಿದ ವಸತಿ ಶಾಲೆ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಪ್ರಾಂಶುಪಾಲರು ಇರ್ತಾರೆ ಮತ್ತು ಶಿಕ್ಷಕ ಸಿಬ್ಬಂದಿ ವರ್ಗ ಇರ್ತಾರೆ ಮತ್ತು ಸಂಬಂಧಪಟ್ಟಂತ ಏನು ಪ್ರಥಮ ದರ್ಜೆ ಸಹಾಯಕರು ಇರ್ತಾರೆ ಅವ್ರನ್ನ ಸಂಪರ್ಕಿಸಿದಾಗ, ಜೊತೆ ಫಸ್ಟಿಗೆ ನೀವು ಶಾಲೆಗೆ ಬರೋಕ್ಕಿಂತ ಪೂರ್ವದಲ್ಲಿ ಮಗು ಓದ್ತಾ ಇರುವಂತಹ ಪ್ರಾಥಮಿಕ ಶಾಲೆ ಏನಿದೆ ಆ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಸಂಪರ್ಕಿಸಿ ನನ್ನ ಮಗುವಿನ SATS ನಲ್ಲಿ ನನ್ನ ಎಲ್ಲ ದಾಖಲೆಗಳನ್ನು ಅಪ್ಡೇಟ್ ಆಗಿದಾವ ಇಲ್ಲ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಅವರು ಕೇಳ್ಕೊಳ್ಬೇಕು. ಸರಿ, ಇನ್ನೊಂದು ಸಂದೇಹ ಮೂಡುತ್ತೆ. ಈ STS SATS ಅಂದ ತಕ್ಷಣ ಕೆಲವು ಪಾಲಕರಿಗೆ ಗೊತ್ತಾಗಲ್ಲ. ಏನ್ ಸರ್ ಇದು STS ಅಂದ್ರೆ ಏನ್ ಸರ್ ಇದು? ಇದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತೇಳಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಳೆದ 2010-11ರಿಂದಲೇ ಇದನ್ನು 1ನೇ ತರಗತಿಯಲ್ಲಿ ದಾಖಲಾದಂತಹ ಮಗುವಿಗೆ ಇಲ್ಲಿಂದ ಪ್ರಾರಂಭಿಸಿತು. ಒಂದು ಐಡೆಂಟಿಫಿಕೇಶನ್ ನಂಬರ್ ಅನ್ನು ಅವರಿಗೆ, ಅಂದ್ರೆ ಈಗ ನಮ್ಗೆ ನಿಮ್ಗೆ ಒಂದು ಕಾಮನ್ ಆಗಿರ್ತಕ್ಕಂಥ ಏನು ಆಧಾರ್ ಕಾರ್ಡ್ ID ಇದೆಯಲ್ಲ, ಆ ತರ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಒಂದು, ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವ ಶಾಲೆಗೆ ಓದ್ತಾ ಇದೆ ಮಗು, ಆ ಪ್ರತಿ ಮಗುವಿಗೂ ಕೂಡ ಒಂದು ID ನಂಬರ್, ID ನಂಬರ್ಗೆ STS ನಂಬರ್ ಅಂತ ಹೇಳಿ. ಸರ್, ಈಗ ಮತ್ತೆ ಇನ್ನು ಉಳಿದ ದಾಖಲೆಗಳು ಯಾವ್ಯಾವ ಬೇಕಾಗುತ್ತೆ ಸರ್ ಅದ್ರ ಜೊತೆ? ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನಲ್ಲಿ ಎಲ್ಲ ಸರಿ ಇದ್ದಾಗ ಅಲ್ಲಿ ಡೇಟ್ ಆಫ್ ಬರ್ತ್ ನೋಡಬೇಕು, ತಂದೆ ತಾಯಿಗಳ ಹೆಸರು, ಮಗುವಿನ ಹೆಸರು, ಫಸ್ಟ್ ಅವ್ರದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ID ನಂಬರ್ ಅನ್ನ ಆ SATS ನಲ್ಲಿ ಆ್ಯಡ್ ಮಾಡಿದ್ದಾರೆ ಎಲ್ಲ ನೋಡ್ಕೋಬೇಕು. ಇವೆಲ್ಲ ಚೆನ್ನಾಗಿದ್ದಾಗ SATS ನಂಬರ್ ಅನ್ನ ತೆಗೋಬೇಕು. ಪ್ರಾಥಮಿಕ ಶಾಲೆಯಲ್ಲಿ ಓದತಕ್ಕಂತಹ ಹೆಡ್ಮಾಸ್ಟರ್ ಕಡೆಯಿಂದ ಆ ಮಗುವಿನ ಒಂದು ವ್ಯಾಸಂಗ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು, ಜೊತೆಗೆ ಮೀಸಲಾತಿಯನ್ನ ಕೋರ್ತಾ ಇರೋದ್ರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ್ದಾದರೆ ಅವರಿಗೆ ಜಾತಿ ಆದಾಯ ಜಾತಿ ಪ್ರಮಾಣ ಪತ್ರ ಸಪ್ರೇಟ್ ಆಗಿರ್ತದೆ ಮತ್ತು ಆದಾಯ ಪ್ರಮಾಣ ಪತ್ರ ಸಪ್ರೇಟ್ ಆಗಿರ್ತದೆ. ಅದೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎರಡೂ ಚಾಲ್ತಿಯಲ್ಲಿರುವಂಥ ಪ್ರಮಾಣ ಪತ್ರಗಳನ್ನು ತರಬೇಕು ಅಂತಕ್ಕಂಥದ್ದು. ಜೊತೆಗೆ 2 ಫೋಟೋಗಳನ್ನು ಕೂಡ ತರಬೇಕಾಗ್ತದೆ.
ಮುಖ್ಯವಾಗಿ ಇಲ್ಲಿ ಮೀಸಲಾತಿಗೆ ಇತರೆ ವಿಶೇಷ ಮೀಸಲಾತಿಗಳೇನಾದರೂ ಇದ್ದರೆ ಅವುಗಳಿಗೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ಗಳನ್ನು ಕೂಡ ಅವರು ತರಬೇಕಾಗ್ತದೆ ಅಂತಕ್ಕಂಥದ್ದು. ಹೀಗೆ ಇಷ್ಟು ದಾಖಲೆಗಳಿದ್ರೆ ಸರ್, ಮತ್ತೆ ಹಾಗೆ ಅಧಿಸೂಚನೆಯಲ್ಲಿ ಚಾಲ್ತಿಯಲ್ಲಿ ಇರ್ತಕ್ಕಂತಹ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಕೊಡಬೇಕು. ಯಾಕೆ ಸರ್ ಮೊಬೈಲ್ ನಂಬರ್ ಏನಕ್ಕೆ ಬೇಕಾಗುತ್ತೆ? ಮೊಬೈಲ್ ನಂಬರ್ ಅಂತಂದ್ರೆ ಇದೆಲ್ಲ ಆನ್ಲೈನ್ ಪ್ರೊಸೆಸ್ ಇರೋದ್ರಿಂದ ಅರ್ಜಿ ಹಾಕಿರ್ತಕ್ಕಂಥ ಮಾಹಿತಿ ಆ ಮೊಬೈಲ್ ನಂಬರ್ ಮೂಲಕ ಮೆಸೇಜ್ ಮೂಲಕ ಪಾಲಕರಿಗೆ ಹೋಗ್ತದೆ. ಜೊತೆಗೆ ನಾಳೆ ಹಾಲ್ ಟಿಕೆಟ್ ಬಂದಾಗ ಹಾಲ್ ಟಿಕೆಟ್ ಅನ್ನು ಕೂಡ ಯಾವ ಶಾಲೆಯಲ್ಲಿ ಅವರು ಅರ್ಜಿ ಹಾಕಿರ್ತಾರೋ ಅದೇ ಶಾಲೆಯಲ್ಲಿನೇ ಆ ಮಗು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ. ಇದರಿಂದ ಅರ್ಜಿ ಹಾಕಿರುವಂಥ ಶಾಲೆ ಅವರಿಗೆ ಮಾಹಿತಿ ಹೇಳಲಿಕ್ಕೆ ನಂಬರ್ ಬೇಕಾಗ್ತದೆ. ನಾಳೆ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿ ಸೆಲೆಕ್ಷನ್ ಆದಾಗ ನಿಮ್ಮ ಮಗು ಸೆಲೆಕ್ಷನ್ ಆಗಿರ್ತಕ್ಕಂಥ ಮಾಹಿತಿ ಕೂಡ ಅವ್ರ ಫೋನ್ಗೆ ನಂಬರ್ಗೆ ಮೆಸೇಜ್ ಬರ್ತದೆ. ಮತ್ತು ನಾವು ಸಂಬಂಧ ಯಾವ ಶಾಲೆಗೆ ಸೆಲೆಕ್ಷನ್ ಆಗಿದೆ ಆ ಶಾಲೆಯಿಂದ ನಿಮ್ಮ ಮಗು ಈ ಶಾಲೆಗೆ ಸೆಲೆಕ್ಟ್ ಆಗಿದೆ ಪಾಲಕರಿಗೆ ಅದನ್ನು ತಿಳಿಸಲಿಕ್ಕೆ ಎಲ್ಲ ಇತರೆ ಕಾರಣಗಳಿಂದಾಗಿ ಮೊಬೈಲ್ ನಂಬರು ಕಡ್ಡಾಯವಾಗಿರಬೇಕು. ಮತ್ತು ಈ ಪ್ರೊಸೆಸ್ ಮುಗಿಯೋವರೆಗೂ ಕೂಡ ಆ ನಂಬರ್ ಚಾಲನೆ ಇರಬೇಕು. ಯಾಕಂತಂದ್ರೆ ಈಗ ಆ ಮೊಬೈಲನ್ನು ಕರೆನ್ಸಿ ರೀಚಾರ್ಜ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಅದು ನಾಟ್ ರೀಚಬಲ್ ಇರ್ತದೆ. ಯಾವಾಗಲೂ ಕೂಡ ಈ ಪ್ರೊಸೆಸ್ ಮುಗಿಯೋವರೆಗೂ ಕೂಡ ಮೊಬೈಲ್ ರೀಚಬಲ್ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಬೇಕು ಪಾಲಕರು ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಾರೆ. ಅಂದ್ರೆ ಕೊಟ್ಟಿರ್ತಕ್ಕಂತಹ ಒಂದು ಚಾಲ್ತಿಯಲ್ಲಿರ್ತಕ್ಕಂತಹ ಮೊಬೈಲ್ ಸಂಖ್ಯೆ ಯಾವಾಗಲೂ ಅದು ಚಾಲನೆಯಲ್ಲಿ ಇರಬೇಕು. ಒಂದು ಬೈ ಚಾನ್ಸ್ ಏನಾದರೂ ನಾವು ಆ ಟೈಮ್ಗೆ ರೀಚಾರ್ಜ್ ಮುಗಿದು ಹೋಗಿದ್ರೆ ಏನಾದರೂ ಮಾಹಿತಿ ಕಳಿಸ್ಲಿಕ್ಕೆ ಮುಖ್ಯವಾಗಿ ಅವರಿಗೆ ಮಾಹಿತಿ ತಿಳಿಸ್ಲಿಕ್ಕೆ ಏನಾದರೂ ಸಂಬಂಧಪಟ್ಟಂಥದ್ದು ಅವ್ರು ಕರೆಸ್ಕೊಂಡು ಏನಾದರೂ ಸಮಸ್ಯೆಗಳಾದಾಗ ಅವರು ಕರೆಸ್ಕೊಂಡು ಸರಿಪಡಿಸ್ತಕ್ಕಂಥ ವ್ಯವಸ್ಥೆಗೆ ಚಾಲನೆಯಲ್ಲಿರುವಂಥ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಬೇಕಾಗ್ತದೆ. ಸರ್, ಇನ್ನೊಂದು ನನಗೆ ಸುಮಾರಷ್ಟು ಒಂದು ಕಳೆದ ವರ್ಷನೂ ಕೂಡ ಈ ಥರ ಕಮೆಂಟ್ ಹಾಕಿದ್ರು ವೀಕ್ಷಕರು. ಏನಪ್ಪಾ ಅಂತಂದ್ರೆ ಈಗ ಅವರು ಸ್ವಂತ ಜಿಲ್ಲೆ ಬಂದ್ಬಿಟ್ಟು ಹಾವೇರಿ ಸರ್. ಏನೋ ಅನಾನುಕೂಲದಿಂದಾಗಿ ಅವರ ಒಂದು ಕುಟುಂಬ ಬೆಂಗಳೂರಿಗೆ ವಲಸೆ ಹೋಗುತ್ತೆ ದುಡಿಲಿಕ್ಕೆ. ಸೊ ಈಗ ಅವರ ಮಗು ಅಲ್ಲಿ ಬೆಂಗಳೂರಲ್ಲೇ ಓದ್ತಾ ಇದೆ. ಏನಂದ್ರೆ ಆ ಮಗು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಹೇಗಿರುತ್ತೆ ಒಂದು ಬಹಳ ಇಲಾಖೆ ಸ್ಪಷ್ಟವಾದ ನಿರ್ದೇಶನವನ್ನ ನೀಡಿದೆ. ಅಭ್ಯರ್ಥಿಯು ರಾಜ್ಯದಲ್ಲಿರುವ ಕರ್ನಾಟಕ ವಸತಿ ಶಿಕ್ಷಣ ಸಂಘದ ವ್ಯಾಪ್ತಿಯ ಯಾವುದೇ ವಸತಿ ಶಾಲೆ ಕಾಲೇಜುಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತಕ್ಕಂಥ ಸ್ಪಷ್ಟಿದೆ. ಅಂದ್ರೆ ಅರ್ಜಿ ಎಲ್ಲಾದ್ರೂ ಸಲ್ಲಿಸಬಹುದು. ನೀವು ಬೆಂಗಳೂರು ಅಥವಾ ಮಂಗಳೂರು ಎಲ್ಲೋ ವಲಸೆ ಹೋಗಿದ್ದಾರೆ ಅಲ್ಲೇ ಅರ್ಜಿ ಸಲ್ಲಿಸಬಹುದು. ಬಟ್ ಏನಪ್ಪಾ ಅಂತಂದ್ರೆ ಮಗುವಿನ ಸ್ವಂತ ಜಿಲ್ಲೆ ಏನಿರ್ತದೆ ಅದು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಆಯ್ಕೆಗೂ ಕೂಡ ಸ್ವಂತ ಜಿಲ್ಲೆಯನ್ನೇ ಪರಿಗಣಿಸ್ತಾರೆ. ಇದು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಪ್ರಕ್ರಿಯೆ ಆಗೋದ್ರಿಂದ ಪರೀಕ್ಷೆಯನ್ನು ರಾಜ್ಯ ಮಟ್ಟದಲ್ಲಿ ನಡೆಸಿದ್ರು ಕೂಡ ಕಾಂಪಿಟೇಷನ್ ಡಿಸ್ಟಿಕ್ ಲೆವೆಲ್ನಲ್ಲಿ ಆ ಜಿಲ್ಲೆಯಲ್ಲಿ ಮಕ್ಕಳು ಬರೆದಿರುವಂಥ ಮಕ್ಕಳ ಒಂದು ಅಂಕಗಳ ಆಧಾರದ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ತನ್ನ ಸ್ವಂತ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದೇ ಅಲ್ಲಿ ಅವಶ್ಯಕ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಮಗು ಯಾವ ಜಿಲ್ಲೆಯಲ್ಲಾದ್ರೂ ಓದ್ತಾ ಇರಲಿ, ಆದ್ರೆ ಪರೀಕ್ಷೆಗೆ ಸ್ವಂತ ಜಿಲ್ಲೆ ಆಯ್ಕೆಗೆ ಫೈನಲ್ ಆಗಿ ಆಯ್ಕೆಗೆ ಸ್ವಂತ ಜಿಲ್ಲೆ ಅಂದ್ರೆ ನೇಟಿವ್ ಜಿಲ್ಲೆನೇ ಆಯ್ಕೆ ಮಾಡ್ಕೊಳ್ಬೇಕು. ಜಿಲ್ಲೆಯನ್ನೇ ಆಯ್ಕೆ ಅಂದ್ರೆ ನೇಟಿವ್ ತಾಲೂಕು. ಸರಿ, ಈಗ ಇನ್ನೂ ಒಂದಿದೆ ಅದರಲ್ಲಿ ಅರ್ಜಿ ಹಾಕಿ ಯಾವ ಜಿಲ್ಲೆಯಲ್ಲಿ ಆ ಮಗು ಅರ್ಜಿ ಆಗ್ತದೆ ಅದೇ ಜಿಲ್ಲೆಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಕೊಡ್ತಾರೆ. ಆದ್ರೆ ಸೆಲೆಕ್ಷನ್ ಮಾತ್ರ ಅವನ ಸ್ವಂತ ಜಿಲ್ಲೆಗೆ ಸೆಲೆಕ್ಟ್. ಅಂದ್ರೆ ಈಗ ಹಾವೇರಿಯವರು ಬೆಂಗಳೂರಲ್ಲಿ ವಲಸೆ ಇದ್ದಾರೆ ಅಂದ್ರೆ ಬೆಂಗಳೂರಲ್ಲಿ ಅಪ್ಲಿಕೇಶನ್ ಹಾಕಿ ಬೆಂಗಳೂರು ಯಾವ್ದಾದ್ರು ಒಂದು ಸೆಂಟರ್ ಚೂಸ್ ಮಾಡ್ಕೊಂಡಿರ್ತಾರೆ, ಅಲ್ಲಿ ಪರೀಕ್ಷೆ ಎಲ್ಲ ಬರೀಬಹುದು, ಎಕ್ಸಾಮ್ ಬರೀಬಹುದು. ಆದ್ರೆ ಅವರ ಒಂದ್ವೇಳೆ ಸೆಲೆಕ್ಷನ್ ಆದ್ರೆ ಸೀಟು ಆಯ್ಕೆಗೊಂಡ್ರೆ ಹಾವೇರಿ ಜಿಲ್ಲೆಗೆ ಸೆಲೆಕ್ಷನ್ ಆಗುತ್ತೆ. ಸ್ವಂತ ಜಿಲ್ಲೆ ಹಾವೇರಿ ಶಿವಮೊಗ್ಗ ಇತ್ತಂತಂದ್ರೆ ಶಿವಮೊಗ್ಗ ಆಯಾ ಜಿಲ್ಲೆಗೆ. ಯಾಕಂತಂದ್ರೆ ಇದು ಹೇಗೆ ಗೊತ್ತಾಗ್ತದೆ ಅಂತಂದ್ರೆ ಅವರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅವರ ಮೂಲ ತಾಲೂಕು ಮತ್ತು ಮೂಲ ಜಿಲ್ಲೆಯಿಂದಲೇ ಹೋಗಿರೋದ್ರಿಂದ ಆಟೋಮೆಟಿಕ್ಲಿ ಆ ಮಗು ಈ ಜಿಲ್ಲೆ ಈ ತಾಲೂಕಿಂದ ಐಡೆಂಟಿಫಿಕೇಶನ್ ಆಗ್ತದೆ. ಆದ್ರಿಂದ ಆ ಮಗು ಸೆಲೆಕ್ಷನ್ ಆಗೋದು ಆ ಜಿಲ್ಲೆಗೆ ಮಾತ್ರ ಆಗ್ತದೆ. ಸರ್, ಈಗ ಇನ್ನೊಂದು ಮತ್ತು ಈ ಆದಾಯದ ಮಿತಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಿದೆ ಸರ್? ಇಲ್ಲಿ ಆದಾಯದ ಮಿತಿ ಬಂದು ಪರಿಶಿಷ್ಟ ಜಾತಿಗೆ 2.5 ಲಕ್ಷ ಇದೆ, ಪರಿಶಿಷ್ಟ ಪಂಗಡ ಅಂದ್ರೆ ST-ಗೆ ಅದಕ್ಕೂ 2.5 ಲಕ್ಷ ಇದೆ, ಕೆಟಗರಿ 1ಕ್ಕೂ ಕೂಡ ಮತ್ತೆ 2.5 ಲಕ್ಷ ಇದೆ. ಇತರೆ ಹಿಂದುಳಿದ ವರ್ಗಗಳು ಅಂತ ಏನು ನಾವು ಸೆಕೆಂಡ್ ಎ, ಸೆಕೆಂಡ್ ಬಿ, 3A, 3B ಈ ಎಲ್ಲ ಕೆಟಗರಿಗಳಿಗೆ 1 ಲಕ್ಷ ರೂಪಾಯಿವರೆಗೆ ಆದಾಯ ಮಿತಿ ಇದೆ. 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ. ಈಗ ಒಂದ್ ವೇಳೆ 1 ಲಕ್ಷ ಆದಾಯದ ಮಿತಿಯನ್ನ ಮೀರಿ ಅರ್ಜಿಯನ್ನು ಸಲ್ಲಿಸಿದ್ರೆ ಅದನ್ನ ಏನು GM ಅಂತ ಪರಿಗಣಿಸ್ತೀರಾ? ಈಗ SC ST 2.5 ಲಕ್ಷ, ಕೆಟಗರಿ 1 2.5 ಲಕ್ಷದ ಮೇಲೆ ಇದ್ರೆ ಅದು ದಟ್ ಕನ್ಸಿಡರ್ ಟು ದಿ GM ಕ್ಯಾಂಡಿಡೇಟ್. ಸರ್, ಹಾಗಾದ್ರೆ ಈಗ 800 ವಸತಿ ಶಾಲೆಗಳೇನಿದಾವಲ್ಲ ಇದರಲ್ಲಿ GM ಕ್ಯಾಟಗರಿಗೆ ಅಂತ ಯಾವ್ದಾದ್ರು ಶಾಲೆಗಳಿದಾವ? ಮತ್ತೆ ಈಗ ಆದಾಯದ ಮಿತಿ ಮೀರಿರೋರು ಕೂಡ ಇದಾರಲ್ಲ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ರೆ? ಇದಾವೆ.
ಯಾಕೆಂತಂದರೆ ಈ ಹಿಂದೆ ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡಂಥ 24 ಶಾಲೆಗಳೇನು ಪ್ರೌಢಶಾಲೆಗಳನ್ನು ವಸತಿ ಶಾಲೆಗಳನ್ನು ಕನ್ವರ್ಟ್ ಮಾಡಿದರು. ಆ ಶಾಲೆಗಳಲ್ಲಿ 50% GM ಕೆಟಗರಿಯವರಿಗೆ ರಿಸರ್ವೇಷನ್ ಇದೆ. ಅದು 25 ಸೀಟು ಜನರಲ್ಗೆ ಇರ್ತದೆ. ಇನ್ನು 25 ಸೀಟ್ಗಳು 50ರಲ್ಲಿ ಏನಿರ್ತದೆ ಅದರಲ್ಲಿ ಇತರೆ ಎಲ್ಲ SC ST ಮತ್ತು ಇತರೆ ಎಲ್ಲ ಹಿಂದುಳಿದ ವರ್ಗಗಳಿಗೂ ಕೂಡ ಅದು ಪರ್ಸೆಂಟೇಜ್ ಡಿವೈಡ್ ಆಗ್ತದೆ. ಅಂದ್ರೆ ಅದೇ ಆ ಸಾಮಾನ್ಯ ವರ್ಗದ ಶಾಲೆಗಳಲ್ಲಿ 50 ಸೀಟುಗಳಿಗೆ ಅಂದ್ರೆ 50%, 25 ಸೀಟುಗಳು GM ಕೆಟಗರಿಗೆ ಮೀಸಲಾಗಿರ್ತವೆ. GM ಕೆಟಗರಿಗೆ ಮೀಸಲು, ಯಾವುದೇ ರೀತಿ ಇನ್ಕಮ್ ಲಿಮಿಟ್ ಇಲ್ಲ, ಕ್ಯಾಸ್ಟ್ ಇದು ಬರಲ್ಲ. GM ದಲ್ಲೇ ಇನ್ನು ಉಳಿದ 25 ಸೀಟುಗಳು ಮತ್ತೆ ರಿಸರ್ವೇಷನ್ ಕೋಟಾದ ಅಡಿಯಲ್ಲಿ ಅವು ಹಂಚಿಕೆ ಆಗ್ತವೆ. ಬಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಜನರಲ್ ಕೆಟಗರಿ ಒಂದ್ ವೇಳೆ ಯಾವುದೇ ಒಂದು ಮಗು ಅರ್ಜಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲೇ ಅದು GM ಆಗಿಲ್ಲದೆ ಇದ್ದಾಗ ಅಥವಾ ಅದು ಜಾತಿ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸದೇ ಇತ್ತು ಅಂತ ಹೇಳಿದ್ರೆ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ತೀವಿ. ಬಟ್ ಅದು ಸೆಲೆಕ್ಷನ್ GM ಮಾಡಿ ಸೆಲೆಕ್ಷನ್ ಆಗ್ತದೆ. GM ಎಲಿಜಿಬಿಲಿಟಿ ಇದ್ರೆ ಮಾತ್ರ ಅದು GM ದಲ್ಲಿ ಬಂದ್ರೆ ಮಾತ್ರ ಸೆಲೆಕ್ಷನ್ ಆಗ್ತದೆ. ಇತರೆ ಕೆಟಗರಿಗಳಿಗೆ ಅದು ಸರ್ಟಿಫಿಕೇಟ್ ಇಲ್ಲದೆ ಸೆಲೆಕ್ಷನ್ಗೆ ಅವಕಾಶ ಇರೋದಿಲ್ಲ. ಸರ್ ಆಮೇಲೆ ಇನ್ನೊಂದು ಪ್ರಶ್ನೆ, ಈ ವಿಶೇಷ ಕ್ಯಾಟಗರಿ ಅಂತ ಹೇಳ್ತೀವಿ ನಾವು, ವಿಶೇಷ ಕ್ಯಾಟಗರಿ ಸ್ಪೆಷಲ್ ಕೋಟಾ ಅಂದ್ರೆ ಯಾವ್ಯಾವ ಬರುತ್ತೆ ಸರ್? ಅದರಲ್ಲಿ ಸ್ಪೆಷಲ್ ಕೋಟಾ ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಗಳನ್ನು ಹೊರತುಪಡಿಸಿ ವಿಶೇಷ ವರ್ಗದ ಸ್ಥಾನಗಳಲ್ಲಿ ಅಂತಂದ್ರೆ ಮಗು ಈ ಪ್ರತಿ ತಾಲೂಕಿನಲ್ಲಿ ಒಂದು ಆಶ್ರಮ ಶಾಲೆ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಆಶ್ರಮ ಶಾಲೆಗಳಿದ್ದಾವೆ. ಆಶ್ರಮ ಶಾಲೆಯಲ್ಲಿ ಓದಿರುವಂಥ ಮಗು ಅದಕ್ಕೆ 10% ರಿಸರ್ವೇಷನ್ ಇದೆ. ಅಲೆಮಾರಿ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಕ್ಕೆ ಸೇರಿದಂಥ ಮಕ್ಕಳಿಗೆ ಶೇಕಡ 10% ರಿಸರ್ವೇಷನ್ ಇದೆ. ಅಂಗವಿಕಲ ಮಕ್ಕಳಿಗೆ ಶೇಕಡ 4% ರಿಸರ್ವೇಷನ್ ಇದೆ. ಮಾಜಿ ಸೈನಿಕರು ಮಕ್ಕಳಾಗಿರ್ತಂತಂದ್ರೆ ಅವ್ರಿಗೆ 4% ಇದೆ. ವಿಶೇಷ ದುರ್ಬಲ ವರ್ಗ ಅಂತೇಳಿ ಅವ್ರಿಗೆ 5% ರಿಸರ್ವೇಷನ್ ಇದೆ. ಇನ್ನು ಸಫಾಯಿ ಕರ್ಮಚಾರಿಗಳ ಮಕ್ಕಳಿಗೆ 5% ರಿಸರ್ವೇಷನ್ ಇದೆ. ಈ ರೀತಿ ವಿಶೇಷ ವರ್ಗಗಳಿದೆ. ಜೊತೆಗೆ ರೈತ ಆತ್ಮಹತ್ಯೆ ಇವೆಲ್ಲವೂ ಬರ್ತವೆ. ಆಮೇಲೆ ಇತ್ತೀಚೆಗೆ ಮಹಾಮಾರಿ ಕೊರೋನಾದಿಂದ ಮೃತಪಟ್ಟ ಪಾಲಕರ ಮಕ್ಕಳೇನಿತ್ತು ಅಂತಂದ್ರೆ ಅವ್ರಿಗೂ ಕೂಡ ಒಂದು ಇದರಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಅಂದ್ರೆ ಅವರಿಗೆ ಈಗ ಕೊರೋನಾದಿಂದ ಮೃತಪಟ್ಟ ಪೋಷಕರ ಮಕ್ಕಳಿಗೆ ಅಧಿಸೂಚನೆಯಲ್ಲಿ ಪ್ರವೇಶ ಪರೀಕ್ಷೆ ಇಲ್ಲದೇನೆ ಕೂಡ ನೇರವಾಗಿ ಒಂದು ಅವಕಾಶ ಕೊಡುವಂತದ್ದು ಅಂತ ಸೂಚನೆ ಕೊಟ್ಟಿದ್ದಾರೆ. ಹೌದು, ಅವಕಾಶ ಇದೆ. ಯಾಕಂತಂದ್ರೆ ಈ ಅಂದ್ರೆ ಅದು ಇವಾಗಲೇ ಇರುತ್ತೆ ಸರ್ ಪ್ರೊಸೆಸ್, ಈ ಒಂದು ಪ್ರವೇಶ ಪರೀಕ್ಷೆ ಪ್ರೊಸೆಸ್ ಈಗ ಆಲ್ರೆಡಿ ಮಗು ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಘಟನೆ ಆಗಿತ್ತು ಅಂತ ಹೇಳಿದ್ರೆ, ಘಟಿಸಿ ಹೋಗಿತ್ತು ಅಂತ ಹೇಳಿದ್ರೆ ಈಗಲೇ ಮೀಸಲಾತಿಯನ್ನ ಕ್ಲೇಮ್ ಮಾಡಬಹುದು. ಒಂದ್ ವೇಳೆ ಪ್ರೊಸೆಸ್ ಎಲ್ಲ ಮುಗಿದು ಮಗು ಎಕ್ಸಾಮ್ ಬರೋ ನಂತರ ಘಟನೆಗಳು ಆಗಿತ್ತಲ್ಲಿ ಸಂಬಂಧಪಟ್ಟಂತ ಪ್ರಾಧಿಕಾರದಿಂದ ಆ ಒಂದು ಸರ್ಟಿಫಿಕೇಟ್ ಅನ್ನು ಪಡೆದು ನಂತರ ಸಬ್ಮಿಟ್ ಮಾಡಿದ್ರು ಕೂಡ ಈ ಎಲ್ಲ ಒಂದು ಪ್ರೊಸೆಸ್ ಅಡ್ಮಿಷನ್ ಪ್ರೊಸೆಸ್ ಮುಗಿದ ಮೇಲೆ ಖಾಲಿ ಇರುವಂತಹ ಸ್ಥಾನಗಳಿಗೆ ಅಂತ ಮಕ್ಕಳಿಗೆ ನೇರವಾಗಿ ಪ್ರವೇಶ ಕೊಡತಕ್ಕಂಥ ವ್ಯವಸ್ಥೆ ಇದೆ. ಪರೀಕ್ಷೆ ಬರೀಲೇಬೇಕು ಅಂತ ಬರೀದೇ ಇರುವಂತ ಮಕ್ಕಳು ಕೂಡ ಆ ಸರ್ಟಿಫಿಕೇಟ್ ಅನ್ನು ಅಪ್ಲೈ ಮಾಡಿದ್ರೆ ಅವರಿಗೆ ಉಳಿಕೆ ಇರುವಂತಹ ಸ್ಥಾನಗಳಲ್ಲಿ ನೇರವಾಗಿ ಪ್ರವೇಶ ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ಇಲಾಖೆ ಈ ಮೂಲಕ ಮಾಡಿದೆ. ಅವರಿಗೆ ನೊಂದವರ ಹಿಂದೆ ಇರಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಕೆಲಸವನ್ನ ಮಾಡಿದ್ರೆ ಇದೊಂದು ಸರ್ಕಾರದ ಒಳ್ಳೆಯ ಉದ್ದೇಶ ಅಂತ. ಒಳ್ಳೆಯ ಉದ್ದೇಶ. ಯಾಕಂತಂದ್ರೆ ಈಗ ಕೊರೋನಾದಲ್ಲಿ ತಂದೆ ತಾಯಿ 2 ಜನರನ್ನು ಕಳ್ಕೊಂಡಿದ್ರು ಅಂತಂತಂದ್ರೆ ಮಕ್ಕಳು ವಂಚಿತರಾಗ್ತಾರ. ಅವರಿಗೆ ಪರೀಕ್ಷೆ ಬರೀದೇ ಇದ್ರೂ ಕೂಡ ನೇರವಾಗಿ ಪ್ರವೇಶ ಕೊಡಬೇಕು ಅಂತಕ್ಕಂಥದ್ದು ಇಲಾಖೆ ಉದ್ದೇಶ. ಸರ್ ಇನ್ನೊಂದು, ಅವಾಗಲೇ ಒಬ್ಬ ಪೋಷಕರು ಬಂದಿದ್ರು, ಅವರಿಗೆ ಏನ್ ಕನ್ಫ್ಯೂಷನ್ ಅಂದ್ರೆ 6ನೇ ತರಗತಿಗೆ ಅರ್ಜಿ ಆಹ್ವಾನ ಅಂದ ತಕ್ಷಣ ಪ್ರಸ್ತುತವಾಗಿ 6ನೇ ತರಗತಿ ಓದ್ತಾ ಇರೋ ಮಗು ಸೇರಿಸಬಹುದಾ ಅಂತ ಕೇಳ್ಕೊಂಡು ಬಂದಿದ್ರು. ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡ್ತೀರಾ? 2022-23ನೇ ಸಾಲಿಗೆ 6ನೇ ತರಗತಿಗೆ ಪ್ರವೇಶ ಆಗಿರೋದ್ರಿಂದ ಮಗು 2021-22ನೇ ಸಾಲಿನಲ್ಲಿ 5ನೇ ತರಗತಿ ಓದಬೇಕು. ಆ ಮಗು 22-23 6ಕ್ಕೆ ಅಡ್ಮಿಷನ್ ಆಗ್ಬೇಕು. ಅಂತ ಸಂದರ್ಭದಲ್ಲಿ ಮಾತ್ರ ಅಂತ ಮಗು ಈಗ ಆಲ್ರೆಡಿ 5ನೇ ತರಗತಿ ಓದ್ತಾ ಇರುತ್ತೆ. 21-22ನೇ ಸಾಲಿನಲ್ಲಿ ಯಾವುದೇ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿಯನ್ನು ಓದುವಂತ ಮಗು ಅರ್ಜಿ ಹಾಕ್ಲಿಕ್ಕೆ ಅರ್ಹತೆ ಇರ್ತದೆ. ಈಗ ಆಲ್ರೆಡಿ 6ನೇ ತರಗತಿ ಓದುವಂತ ಮಗುವಿಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಅಂದ್ರೆ ಯಾವ ಶಾಲೆಗೆ ಹೋಗ್ತಾ ಇದ್ರು ಸರಿ, ಸರ್ಕಾರಿ ಶಾಲೆ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಸರ್ಕಾರಿ, ಖಾಸಗಿ, ಅನುದಾನಿತ, ಅನುದಾನ ರಹಿತ, ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತ ಶಾಲೆ ಆಗಿದೆ ಸರ್. ಹಾಗಾದ್ರೆ ಈಗ ಈ ಸಾರಿ ಪರೀಕ್ಷೆ ದಿನಾಂಕ ಯಾವತ್ತಿದೆ ಸರ್? ಪರೀಕ್ಷೆ ದಿನಾಂಕವನ್ನ ನಾವು ನೋಡಿದಾಗ ಇಲಾಖೆ ಈಗಾಗಲೇ ಗೊತ್ತುಪಡಿಸಿದಂತೆ ಮಾರ್ಚ್ 20, 2022ನೇ ತಾರೀಕು ಭಾನುವಾರದಂದು ಪರೀಕ್ಷಾ ದಿನಾಂಕವನ್ನು ಗೊತ್ತು ಮಾಡಿದೆ. ಮಾರ್ಚ್ ತಿಂಗಳಲ್ಲಿ 20ನೇ ತಾರೀಕು, ಮಾರ್ಚ್ ತಿಂಗಳು 20ನೇ ತಾರೀಕಿಗೆ ಪರೀಕ್ಷಾ ದಿನಾಂಕವನ್ನು ಗೊತ್ತು ಮಾಡಿದೆ.
ಅನಿವಾರ್ಯ ಕಾರಣ ಬಂತಂತಂದ್ರೆ ಇಲಾಖೆಯ ಮುಂದಿನ ಕ್ರಮವನ್ನು ಮತ್ತೆ ತೆಗೆದುಕೊಂಡು ಅದನ್ನ ತಿಳಿಸೋದು. ಸರ್, ಈಗ ಮುಂದೆ ಆಗ್ತಕ್ಕಂತಹ ಒಂದು ಚೇಂಜಸ್ಗಳನ್ನ ಅಥವಾ ಏನಾದ್ರು ಅಪ್ಡೇಟ್ಸ್ಗಳನ್ನ ತಿಳ್ಕೊಬೇಕಂತಂದ್ರೆ ಏನು ಒಂದು ನಮ್ಮ ಇಲಾಖೆ ವೆಬ್ಸೈಟ್ ಅನ್ನ ಅವಾಗ ನೋಡ್ತಾ ಇರೋದು KE ಕರ್ನಾಟಕ ಎಜುಕೇಶನ್ ಇದು ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಏನಿದೆಯಲ್ಲ ಒಂದು ಅಥಾರಿಟಿ, ಅದು ಒಂದು ನೋಡ್ಕೊಳ್ಳುವಂಥದ್ದು ವರ್ಸಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಪರೀಕ್ಷೆಯನ್ನ ನಡೆಸಿಕೊಡುವಂತ ಸಂಪೂರ್ಣ ಹೊಣೆಗಾರಿಕೆ ಆಗದೆ ಇರೋದ್ರಿಂದ ಏನಾದರೂ ಬದಲಾವಣೆಗಳಿದ್ದಲ್ಲಿ ಅವರು KE ಬೋರ್ಡ್ನ ಮೂಲಕ ತಿಳಿಸ್ತಾರೆ. ಸಂಬಂಧಪಟ್ಟಂತಹ DDPI, BO ಮತ್ತು ವಸತಿ ಶಾಲೆಯ ಪ್ರಾಂಶುಪಾಲರ ಮೂಲಕ ಪಾಲಕರಿಗೆ ಅದನ್ನು ಮಾಹಿತಿ ಕೊಡ್ತಕ್ಕಂಥದ್ದು ಇದೆಲ್ಲ ವ್ಯವಸ್ಥೆ ಬಹಳ ವ್ಯವಸ್ಥಿತವಾಗಿರ್ತದೆ. ಅದರಿಂದ ಪಾಲಕರು ಕಡ್ಡಾಯವಾಗಿ ನಮ್ಮ ಚಾಲನೆಯಲ್ಲಿರುವಂಥ ಮೊಬೈಲನ್ನು ಇಟ್ಕೊಂಡ್ರೆ ಸಂಬಂಧಪಟ್ಟಂಥ ವಸತಿ ಶಾಲೆಗಳು ತಿಳಿಸ್ತಾರೆ. ಮತ್ತು BO ಒಂದು ಇದನ್ನೇ ಇದೆ, ಅಂದರೆ ಅವ್ರು CRP, BRP, BO, DDPI ಅದೊಂದು ಚೇಂಜ್ ಸಿಸ್ಟಮ್ ಇದೆ. ನಾವೆಲ್ಲ ಪ್ರತಿಯೊಂದು CRPಗಳಿಗೆ ಹೇಳಿದಾಗ CRP ಅವರು ಸಂಬಂಧಪಟ್ಟಂಥ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಿಗೆ ತಿಳಿಸ್ತಾರೆ. ಮುಖ್ಯೋಪಾಧ್ಯಾಯರ ಮೂಲಕ ಅದು ಮಕ್ಕಳಿಗೆ ಹೋಗ್ತದೆ. ಎಲ್ಲ ಪಾಲಕರಿಗೆ ವಿಷಯ ಸಹಜವಾಗಿ ಗೊತ್ತಾಗ್ತದೆ. ಏನೇ ಬದಲಾವಣೆಗಳಾದರೂ ಇಲಾಖೆ ಅದನ್ನು ತಿಳಿಸುವಂಥ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಇಟ್ಟಿದೆ ಸರ್. ಸರ್, ಈಗ ಪ್ರವೇಶ ಪರೀಕ್ಷೆ ಆದ ತಕ್ಷಣ ಕೆಲವು ಮಕ್ಕಳಿಗೆ ಪ್ರವೇಶ ಪರೀಕ್ಷೆ ಬಗ್ಗೆ ಪರಿಚಯ ಇರುತ್ತೆ, ಕೆಲವು ಮಕ್ಕಳಿಗೆ ಪರಿಚಯ ಇರಲ್ಲ, ಮತ್ತು ಪೋಷಕರಿಗೂ ಕೂಡ ಯಾವ ರೀತಿ ಪ್ರಶ್ನೆ ಇರುತ್ತೆ ಅಂತಕ್ಕಂಥದ್ದು ಏನು ಓದಬೇಕು ಸರ್? ಈಗ ನೋಡಿ, ಮುಖ್ಯವಾಗಿ ಏನಂತಂತಂದ್ರೆ ಈ 5ನೇ ತರಗತಿ ಓದ್ತಾ ಇರುವಂಥ ಮಕ್ಕಳಿಗೆ ಪರೀಕ್ಷೆ ಮಾಡ್ತಾ ಇರೋದ್ರಿಂದ ರಾಜ್ಯ ಪಠ್ಯಕ್ರಮ ಸರ್ಕಾರ ನಿಗದಿಪಡಿಸುವಂಥ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿರುವಂಥ ರಾಜ್ಯ ಪಠ್ಯಕ್ರಮ ಬೋಧನೆ ಏನು ಮಾಡ್ತಾವ ಈ ಪಠ್ಯ ಪುಸ್ತಕಗಳನ್ನೇ ಓದಬೇಕು. ಇಲ್ಲಿ 5 ವಿಷಯಗಳಿಗೆ ಒಂದೊಂದು ವಿಷಯಕ್ಕೆ 20 ಅಂಕದ ಪ್ರಶ್ನೆಗಳಿರ್ತವೆ. ಕನ್ನಡ 20 ಅಂಕ, ಇಂಗ್ಲೀಷ್ 20 ಅಂಕ, ಸಮಾಜ ವಿಜ್ಞಾನ 20 ಅಂಕ, ಇಂಗ್ಲೀಷ್ ಆಮೇಲೆ ಗಣಿತ 20 ಅಂಕ ಮತ್ತು ವಿಜ್ಞಾನ 20 ಅಂಕ, ಒಟ್ಟು 100 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ. ಅಂದ್ರೆ 5ನೇ ತರಗತಿಯಲ್ಲಿ ರಾಜ್ಯ ಪಠ್ಯಕ್ರಮದ 4 ಮತ್ತು 5ನೇ ತರಗತಿ ರಾಜ್ಯ ಪಠ್ಯಕ್ರಮವನ್ನ ಅಧ್ಯಯನ ಮಾಡಿರ್ಬೇಕು ಅವರು. ಈಗ ಯಾಕೆ ಹೇಳ್ತೀನಿ ಸರ್ ಇದಂತಂದ್ರೆ, ಕೆಲವು CBSE ಅಲ್ಲೆಲ್ಲ ಸಿಲೆಬಸ್ ಓದಿರ್ತವೆ ಮತ್ತು ನವೋದಯ ಟ್ಯೂಷನ್ಗೆ ಅಂತ ಹೋಗ್ತವೆ. ಅಲ್ಲೆಲ್ಲ ಪ್ಯಾಟರ್ನ್ ಚೇಂಜ್ ಇರೋದ್ರಿಂದ ನವೋದಯ ಪ್ಯಾಟರ್ನ್ ಅವ್ರು ಕಲಿಸ್ತಾರೆ. ನವೋದಯದಲ್ಲಿ ಹೆಚ್ಚು ಅಂಕ ತೆಗೆದುಕೊಳ್ತಾರೆ, ಮುರಾರ್ಜಿ ಪರೀಕ್ಷೆಯಲ್ಲಿ ಬಹಳ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ತಾರೆ. ಯಾಕೆ ಅಂತಂದ್ರೆ ಅವ್ರು ರಾಜ್ಯ ಪಠ್ಯಕ್ರಮವನ್ನು ಓದಿರೋದಿಲ್ಲ. ನಮ್ಮ ಕ್ವಶನ್ ಪೇಪರ್ ಏನು ಬೇಸ್ ಇರ್ತದೆ ಅಂತಂದ್ರೆ ನಮ್ಮ ರಾಜ್ಯ ಪಠ್ಯಕ್ರಮದ ಪಠ್ಯಪುಸ್ತಕದ ಬೇಸ್ ಇರೋದ್ರಿಂದ ಆ ಮಕ್ಕಳು CBSE ಆಗಲಿ ಅಥವಾ ನವೋದಯ ಕೋಚಿಂಗ್ ಮಕ್ಕಳು ಇಲ್ಲಿ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇರ್ತದೆ. ನಮ್ಮ ಸರ್ಕಾರಿ ಶಾಲೆಗೆ ಓದುವಂಥ ಮಕ್ಕಳು ಹೆಚ್ಚು ಅಂಕ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಈಗ ಹೆಚ್ಚಿದೆ ಅಂತಕ್ಕಂಥದ್ದು. ಅಂದ್ರೆ ಸಾಮಾನ್ಯವಾಗಿ 4 ಮತ್ತು 5ನೇ ತರಗತಿ ಹಿಂದಿ ಭಾಷೆ ಇಲ್ವಲ್ಲ, ಹಿಂದಿ ಇಲ್ಲ. ಹಾಗಾಗಿ ಈಗ ಇರ್ತಕ್ಕಂಥ ಸಿಲೆಬಸ್ ಅನ್ನ ಚೆನ್ನಾಗಿ ಓದ್ಕೊಂಡ್ರೆ ಸಾಕು ಅನ್ಸುತ್ತೆ. ಸಾಕು 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ಇರುವಂತಹ ಈ 5 ವಿಷಯಗಳ ಪಠ್ಯ ವಿಷಯವನ್ನ ಬಹಳ ಚೆನ್ನಾಗಿ ಓದ್ಕೊಂಡ್ರೆ ಆ ಮಗು ಒಳ್ಳೆ ಅಂಕಗಳನ್ನು ಪಡ್ಕೊಂಡು ಸೆಲೆಕ್ಷನ್ ಆಗಲಿಕ್ಕೆ ಎಲ್ಲ ಒಂದು ಇದನ್ನು ಕೂಡ ಇದೆ. ಪ್ರಶ್ನೆಗಳು ಯಾವ ರೂಪದಲ್ಲಿ ಸರ್? ಬರೆಯೋ ರೂಪದಲ್ಲಿ ಇರುತ್ತಾ ಅಥವಾ ವಸ್ತುನಿಷ್ಠ ಮಾತ್ರ ಇರುತ್ತಾ? MCQ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್? ಇಲ್ಲಿ ಪರೀಕ್ಷೆಗಳು ಹೇಗಿರ್ತವೆ ಅಂತಂದ್ರೆ 100 ಅಂಕಗಳಿಗೆ 100 ಪ್ರಶ್ನೆಗಳಿರ್ತವೆ. ಎಲ್ಲ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು. ಅಂದ್ರೆ ಒಂದು ಪ್ರಶ್ನೆಯನ್ನು ಕೊಟ್ಟು ಅಲ್ಲಿ 4 ಚಾಯ್ಸಿಂಗ್ ಉತ್ತರಗಳನ್ನು ಕೊಟ್ಟಿರ್ತಾರೆ. ಆ 4ರಲ್ಲಿ ಯಾವುದು ಸರಿ ಇದೆ ಅದನ್ನ ಅವರಿಗೆ ಕೊಟ್ಟಿರುವಂತಹ OMR ಶೀಟ್ನಲ್ಲಿ ಅದು 4ನೇದು ಸರಿ ಇದ್ರೆ 4ನೇದು ಸಂಪೂರ್ಣವಾಗಿ ಸೇವ್ ಮಾಡಬೇಕು, 3 ಸರಿ ಇದ್ರೆ 3 ಸೇವ್ ಮಾಡಬೇಕು. ಪ್ರಶ್ನೆಗಳನ್ನು ನೋಡಿಕೊಂಡು ಮತ್ತು ಇನ್ನೊಂದು ಏನು ಗಮನಿಸ್ಬೇಕಂತಂದ್ರೆ OMR ಶೀಟು ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವಿಷಯದ 20 ಪ್ರಶ್ನೆಗಳು ಕನ್ನಡದ OMR ಶೀಟ್ನಲ್ಲಿ ಕನ್ನಡ ಎಲ್ಲಿದೆ ಅಲ್ಲೇ ಗುರುತಿಸ್ಬೇಕು. ಒಂದು ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಒಂದ್ಸರಿ ಆಗಿತ್ತು ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ನಲ್ಲಿ ವ್ಯತ್ಯಾಸ ಆಗಿ ಆ ಮಕ್ಕಳಿಗೆ ಸ್ವಲ್ಪ ಗೊಂದಲ ಉಂಟಾಗಿತ್ತು. 3 ವರ್ಷದ ಹಿಂದೆ ಆಗಿತ್ತು. ಬಟ್ ಈಗ ಯಾವುದೇ ಆ ರೀತಿಯ ಗೊಂದಲಗಳಿಗೆ ಅವಕಾಶ ಇಲ್ಲ. ಪ್ರಶ್ನೆಗಳಿರ್ತವೆ, ಉತ್ತರಗಳಿರ್ತವೆ. ಆ 4ರಲ್ಲಿ ಯಾವ್ದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಮಗು AML ಶೀಟ್ನಲ್ಲಿ ಬುಕ್ ಮಾಡಿದರೆ ಸಾಕಾದ್ರೆ ಸ್ಕ್ಯಾನಿಂಗ್ ಆಗ್ತದೆ. ಆಯ್ತು ಸರ್, ಇದೀಗ ಒಂದು ಮುಖ್ಯವಾದ ಪ್ರಶ್ನೆ ಇದು ಎಲ್ಲರಲ್ಲೂ ಕಾಡ್ತಾ ಇರುತ್ತೆ. ಕೌನ್ಸಿಲಿಂಗ್ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ? ಮಗು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದು? ಪರೀಕ್ಷೆ ಮುಗಿದ ನಂತರ ಎಲ್ಲ ಏನು OMR ಶೀಟ್ಗಳು ಪರೀಕ್ಷಾ ಪ್ರಾಧಿಕಾರಕ್ಕೆ ಹೋಗ್ತವೆ. ಅವು ಆಟೋಮೆಟಿಕ್ಲಿ ಅಲ್ಲಿ ಕಂಪ್ಯೂಟರೈಸ್ಡ್ ಸ್ಕ್ಯಾನಿಂಗ್ ಮಾಡಿ ಮಗು ಎಷ್ಟು ಅಂಕ ತೆಗೆದುಕೊಂಡಿದೆ, ಎಷ್ಟು ಸರಿಯಾದ ಉತ್ತರಗಳಿದೆ ಅಂತೇಳಿ ಅವರು ಫಸ್ಟು ರ್ಯಾಂಕಿಂಗ್ ಲಿಸ್ಟನ್ನು ಬಿಡ್ತಾರೆ. ಸ್ಟೇಟ್ ವೈಸ್ ಯಾವ ಮಗು ಎಷ್ಟೆಷ್ಟು ಅಂಕಗಳನ್ನು ತೆಗೆದುಕೊಂಡಿದೆ, ಎಷ್ಟನೇ ರ್ಯಾಂಕ್ ಇದೆ ಅಂತಕ್ಕಂಥದ್ದು ರ್ಯಾಂಕ್
ಪಟ್ಟಿ ಬಿಡ್ತಾರೆ. ತದನಂತರ ಅವರ ಮೀಸಲಾತಿ ಮತ್ತು ಜಿಲ್ಲಾವಾರು ಅವರಿಗೇನು ಆ ಜಿಲ್ಲೆಯಲ್ಲಿ ಇರುವಂತಹ ಸೀಟ್ಗಳಿಗೆ ಅನುಗುಣವಾಗಿ ಅದಕ್ಕೆ ಮೀಸಲಾತಿಗೆ ಅನುಗುಣವಾಗಿ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಸಿಸ್ಟಮ್ ಇರೋದ್ರಿಂದ ಯಾವ ಮ್ಯಾನ್ಯುವಲ್ ಇಲ್ಲ, ಎಲ್ಲ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಇರೋದ್ರಿಂದ ಅರ್ಹತೆ ಇರುವಂತಹ ಮಕ್ಕಳು ಈಸಿಯಾಗಿ ಅಲ್ಲಿ ಸೆಲೆಕ್ಷನ್ ಆಗುವಂತಹ ಎಲ್ಲ ಪ್ರಕ್ರಿಯೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಹಳ ವ್ಯವಸ್ಥಿತವಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತೇವೆ. ಸರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆಯನ್ನು ಮಾಡ್ತಿದ್ದೆ ನಾನು. ಈ ಅರ್ಜಿ ಸಲ್ಲಿಸಬೇಕಾದ್ರೆ ಆದ್ಯತೆಯ ಮೇರೆಗೆ ಅಂದ್ರೆ ಏನು, ಅದು ಆದ್ಯತೆಗಳನ್ನು ನಮೂದು ಮಾಡ್ತಕ್ಕಂಥದ್ದು? ಆದ್ಯತೆಗಳು ಅಂತಂತಂದ್ರೆ ಒಂದು ಮಗು ಫಾರ್ ಎಕ್ಸಾಂಪಲ್ ಈಗ ಹಾವೇರಿ ಜಿಲ್ಲೆಯಿಂದ ಒಂದು ಮಗು ಹಾವೇರಿ ಜಿಲ್ಲೆ ಯಾವುದಾದ್ರೂ ಒಂದು ಮೊರಾರ್ಜಿ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಹೋದಾಗ ಎಲ್ಲ ದಾಖಲೆಗಳು ಇರ್ತವೆ. ಲಾಸ್ಟಿಗೆ ಅದೇನಾಗ್ತದಪ್ಪ ಅಂತಂದ್ರೆ ಇದು ಆನ್ಲೈನಲ್ಲಿ ಹಾವೇರಿ ಜಿಲ್ಲೆಯ ಮಗು ಆಗಿರೋದ್ರಿಂದ ಹಾವೇರಿ ಜಿಲ್ಲೆಯಲ್ಲಿ 27 ವಸತಿ ಶಾಲೆಗಳಿದ್ದಾವೆ. ಆ 27 ವಸತಿ ಶಾಲೆಗಳನ್ನು ತನಗೆ ಯಾವ ಶಾಲೆ ಅಂತೇಳಿ ಆಯ್ಕೆ ಮಾಡ್ಕೊತ ಹೋಗ್ತಾ. ಫಾರ್ ಎಕ್ಸಾಂಪಲ್ ಅದಕ್ಕೆ ಫಸ್ಟಿಗೆ ಹಳ್ಳಿಬೈಲ್ ಮೊರಾರ್ಜಿ ವಸತಿ ಶಾಲೆ ನನಗೆ ಚೆನ್ನಾಗಿದೆ ಬೇಕು ಅಂತ ಅನಿಸ್ತು ಅಂತಂದ್ರೆ ಅದು ಪ್ರಥಮ ಆದ್ಯತೆ ಕೊಡಬೇಕು. ಇದು ಇಲ್ಲಿ ಸಿಗಲಿಲ್ಲ ನನಗೆ, ಈ ಒಂದು ನಾನು ತೆಗೆದುಕೊಂಡಂಥ ಅಂಕಕ್ಕೆ ನನಗೆ ಪ್ರಥಮ ಆದ್ಯತೆಯಲ್ಲಿ ಪ್ರಥಮ ಶಾಲೆ ಸಿಗಲಿಲ್ಲ ಅಂತಂದ್ರೆ ಇದು ಬಿಟ್ಟು ನಾನು ನೆಕ್ಸ್ಟ್ ಈ ಶಾಲೆ ಸಿಟ್ಟು ಹೋಗ್ತೀನಿ ಅಂತ. ಹೀಗೆ 1, 2, 3 ಕ್ರಮಾಂಕೃತವಾಗಿ ನನಗೆ ಇಷ್ಟ ಇರುವಂಥ ಶಾಲೆಗಳನ್ನು ಅದಕ್ಕೆ ಕೊಟ್ಟುವಂಥವು 27ಕ್ಕೂ ಕೂಡ ಕೊಡಬೇಕಾಗ್ತದೆ. ಆದರೆ ಇಲ್ಲಿ ಏನಪ್ಪ ಅಂತಂದರೆ ಒಂದು ವೇಳೆ ಹೆಣ್ಣು ಮಕ್ಕಳಿಗೆ ಏನಿದೆ ಅಂತಂತಂದರೆ 27 ಶಾಲೆ ಕೊಡಬೇಕು. ಕೆಲವು ಕೋ ಎಜುಕೇಶನ್ ಇದ್ದಲ್ಲೇ ಕೋ ಎಜುಕೇಶನ್ ಇರ್ತದೆ, ಕೆಲವು ಗರ್ಲ್ಸ್ ಸ್ಕೂಲ್ಸ್ ಇರ್ತವೆ. ರಾಣಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳು ಮತ್ತೆ ಹಾಗೆ ಕೆಲವೊಂದು ಡಾಕ್ಟರ್ B.R. ಅಂಬೇಡ್ಕರ್ ವಸತಿ ಶಾಲೆಗಳು ಕೇವಲ ಬಾಲಕಿಯರಿಗಾಗಿ ಮಾತ್ರ ಇರ್ತಕ್ಕಂಥ ಶಾಲೆಗಳು. ಅಲ್ಲಿ ಬಾಲಕಿಯರಿಗೆ 100% ಒಂದು ಅವಕಾಶ ಇರ್ತದೆ. ಹುಡುಗರು ಆದರೆ ಬಾಲಕರಾದರೆ ಹಾವೇರಿ ಜಿಲ್ಲೆಯನ್ನು ಉದಾಹರಣೆ ತೆಗೆದುಕೊಂಡ್ರೆ ಬಾಲಕರಿಗೆ 17 ಶಾಲೆಗಳು ಮಾತ್ರ ಆಯ್ಕೆ ಸಿಗ್ತವೆ, 1 ರಿಂದ 17. ಬಾಲಿಕೆಯರಾದರೆ ಅವರಿಗೆ ಎಲ್ಲ 27 ಶಾಲೆಗಳು ಸಿಗ್ತವೆ. ಕೋ ಎಜುಕೇಶನ್ ಇರೋದ್ರಿಂದ ಅಲ್ಲಿ ಹುಡುಗಿಯರಿಗೆ ಅವಕಾಶ ಇರ್ತದೆ, ಹುಡುಗರಿಗೆ. ಆದ್ರೆ ಇಲ್ಲಿ ಬಾಲಕಿಯರ ಶಾಲೆ ಆಗಿರೋದ್ರಲ್ಲಿ ಬಾಲಕರಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಅಲ್ಲಿ 17 ಶಾಲೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಇರ್ತದೆ. ಅಂದ್ರೆ ಇದಕ್ಕಿಂತ ಪೂರ್ವದಲ್ಲಿ ಪೋಷಕರು ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚೆ ಮನೆಯಲ್ಲಿ ಒಂದು ರೌಂಡ್ ಫಾರ್ಮೇಟ್ ನೋಡ್ಕೊಂಡು ಯಾವ್ಯಾವ ವಸತಿ ಶಾಲೆ ಮತ್ತೆ ಸರ್ ಇಲ್ಲಿ ಬೇರೆ ಬೇರೆ ಒಂದು ಏನು SC ಶಾಲೆಗಳೇ ಬೇರೆ ಇದೆ, ST ಶಾಲೆಗಳೇ ಬೇರೆ ಇದೆ, OBC ಶಾಲೆಗಳೇ ಬೇರೆ ಇದೆಲ್ಲ, ಹೇಗೆ ಮಕ್ಕಳಿಗೆ ಗೊಂದಲ, ಪೋಷಕರಿಗೆ ಗೊಂದಲ ಆಗುತ್ತೆ ಅಂತ? ಏನಿಲ್ಲ, ಒಟ್ಟು ನಮ್ಮ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದ ಶಾಲೆಗಳಂತ ಏನು ಡಿವೈಡ್ ಮಾಡಿದ್ದಾರೆ. ಈ ಪರಿಶಿಷ್ಟ ಜಾತಿ ಶಾಲೆಗಳು ಅಂತಂದ್ರೆ ಅಲ್ಲಿ ಇರುವಂಥ 50 ಸೀಟ್ಗಳಲ್ಲಿ ಅಂದರೆ 75%, 38 ವಿದ್ಯಾರ್ಥಿಗಳನ್ನು ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ ಇರ್ತದೆ. ಆ ನಂತರ 5 ಸೀಟುಗಳು ಅಲ್ಲಿ ಪರಿಶಿಷ್ಟ ಪಂಗಡಕ್ಕೆ ರಿಸರ್ವ್ ಇರ್ತದೆ. ಇತರೆ 7 ಸೀಟುಗಳು ಇತರೆ ಹಿಂದುಳಿದ ವರ್ಗ ಎಲ್ಲವೂ ಕೂಡ ಅದು ಡಿವೈಡ್ ಆಗ್ತದೆ. ಪರಿಶಿಷ್ಟ ಪಂಗಡ ಅಂತಂದ್ರೆ ST ಶಾಲೆಗಳಲ್ಲಿ 75% ಸೀಟ್ ರಿಸರ್ವೇಷನ್ನು ST ಮಕ್ಕಳಿಗೆ ಇರ್ತದೆ. ಮತ್ತು ಇನ್ನಲ್ಲಿ 5 ಮಕ್ಕಳು ಅಲ್ಲಿ 38 ಮಕ್ಕಳಿಗೆ ST ಮಕ್ಕಳಿಗೆ ಕೊಡ್ತಾರೆ, 5 ಮಕ್ಕಳು SC ಕೊಡ್ತಾರೆ. ಇನ್ನು ಉಳಿದಂಥ 7 ಮಕ್ಕಳನ್ನು ಅವು ಇತರೆ ಎಲ್ಲ ಹಿಂದುಳಿದ ವರ್ಗಗಳಿಗೆ ಡಿವೈಡ್ ಮಾಡ್ತಾರೆ. ಇನ್ನು BC ಶಾಲೆಗಳು ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ನಲ್ಲಿ 75% ಅಂದರೆ ಸೆಕೆಂಡ್ ಎ, ಸೆಕೆಂಡ್ ಬಿ, 3A, 3B, ಕೆಟಗರಿ 1 ಈ ಮಕ್ಕಳಿಗೆ 75% ಕೊಟ್ಟು ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಉಳಿದ ಸೀಟುಗಳನ್ನು ಹಂಚಿಕೆ ಮಾಡ್ತಾರೆ. ಇದು ಪ್ರೊಸೆಸ್. ಈ ರೀತಿ ಅಂದ್ರೆ ಈಗ ಕ್ಯಾಟಗರಿಗೆ ಸಂಬಂಧಪಟ್ಟಾಗ ಇವರು ಆದ್ಯತೆಯನ್ನು ಕೊಡೋದು ಒಳ್ಳೆಯದು ಅಂತ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ನಡೆಸುವಂಥ ಈ ವಿವಿಧ ವಸತಿ ಶಾಲೆಗಳು ಯಾವ ಇಲಾಖೆಯಿಂದ ಬರ್ತವೆ ಆ ಇಲಾಖೆ ಅನುದಾನವನ್ನು ಕೊಡ್ತಾ ಇರೋದ್ರಿಂದ, ಆ ಇಲಾಖೆ ಅನುದಾನದಲ್ಲಿ ನಡೀತಾ ಇರೋದ್ರಿಂದ ಆ ಇಲಾಖೆ ಸಂಬಂಧಪಟ್ಟಂತಹ ಒಂದು ವರ್ಗಗಳಿಗೆ ಅಷ್ಟು 75% ರಿಸರ್ವೇಷನ್ ಅನ್ನು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರದ ನಿಯಮಾವಳಿ ಪ್ರಕಾರ ಮಾಡಿದ್ದಾರೆ. ಅಂದ್ರೆ ಈ ವಸತಿ ಶಾಲೆಗಳಿಗೆ GM ಹೊರತುಪಡಿಸಿ ಇಲ್ಲಿ GM ಅವಕಾಶ ಇಲ್ಲ. GM ನಲ್ಲಿ ಕೂಡ ಇದೆ. GM ನಲ್ಲಿ 25% ಜನರಲ್ಲಿ ಕೊಟ್ಟು ಇತರೆ ಉಳಿದಿರುವಂತದ್ದನ್ನು SC 15% ರಿಸರ್ವೇಷನ್, ST 4%, ಇತರೆ ಹಿಂದುಳಿದ ವರ್ಗಗಳಿಗೆ ಅವುಗಳ ಮೀಸಲಾತಿ ಅನುಗುಣವಾಗಿ ಸೇಮ್ ಪ್ರೊಸೆಸ್. ಅಂದ್ರೆ ಸಾಮಾನ್ಯ ವರ್ಗದ ಶಾಲೆಗಳಿಗೆ ಮಾತ್ರ ಈಗ ಹಾವೇರಿ ಜಿಲ್ಲೆಯಲ್ಲಿ ಒಂದೇ ಇದೆ ಅಂದ್ರೆ ಅವರು ಒಂದೇ ಇನ್ನು ಉಳಿದ ಆದ್ಯತೆಗಳನ್ನು ಅವರು ನಮೂದು ಮಾಡಲಿಕ್ಕೆ ಚಾನ್ಸ್ ಇಲ್ಲ. 1 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿರುವಂತಹ ಯಾವುದೇ ಹಿಂದುಳಿದ ವರ್ಗ, 2.5 ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನು ಹೊಂದಿರತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕೆಟಗರಿ 1 ಏನಿದಾವೆ
ಇವರು ಏನೇ ಆದಾಯ ಮಿತಿಯನ್ನು ಮೀರಿದ್ರು ಅಂತ ಹೇಳಿದ್ರೆ ಅವರು ಜನರಲ್ ಶಾಲೆಗೆ ಮಾತ್ರ ಆಯ್ಕೆ ಪ್ರಕ್ರಿಯೆಗೆ ಅವನ್ನ ಪರಿಗಣಿಸಲಾಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ಇತರೆ ಶಾಲೆಗಳಿಗೆ ಈ ಮೀಸಲಾತಿಯನ್ನು ಹೊಂದಿರುವಂತಹ ಶಾಲೆಗಳಿಗೆ ಅವಕಾಶ ಇರುವುದಿಲ್ಲ. ಸರ್, ಇನ್ನೊಂದು ಫೈನಲ್ ಆಗಿ ಅಧಿಸೂಚನೆಯಲ್ಲಿ ಕೂಡ ಹೇಳಿದ್ದಾರೆ, ಏನಾದರೂ ಈಗ ಸೀಟು ಆಯ್ಕೆ ಪ್ರಕ್ರಿಯೆಯಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಏನಾದರೂ ಫ್ರಾಡ್ ನಡೆಯುತ್ತಾ ಅಥವಾ ಯಾರಾದ್ರೂ ಸರ್ ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ ಏನಾದರೂ ನನ್ನ ಮಗುವಿಗೆ ಸೀಟ್ ಸಿಗುತ್ತೆ ಈ ತರದ್ದು ಕೇಳೋರು ಜಾಸ್ತಿ ಇದ್ದೇ ಇರ್ತಾರೆ ಸರ್. ಸಹಜ. ಹಿಂಬಾಗಿಲಿಂದ ಬರೋರು ಕೂಡ ಇರ್ತಾರೆ. ಈ ತರದ್ದು ಏನಾದರೂ ನಡೆಯುತ್ತಾ ಪ್ರಾಧಿಕಾರದಲ್ಲಿ? ಸಹಜ ಜನ ವಿಚಾರ ಮಾಡ್ತಿರ್ತಾರೆ, ವ್ಯವಸ್ಥೆಯಲ್ಲಿ ಏನೆಲ್ಲ ನಡೆಯಬಹುದು ಅಂತೇಳಿ ಅವರು ಊಹಿಸ್ತಾರೆ. ಆದರೆ ನಮ್ಮ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವಾಗಲಿ ಅಥವಾ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇಲ್ಲಿ ಯಾವುದೇ ರೀತಿಯಾದಂತಹ ಪರೀಕ್ಷೆ ಮತ್ತು ಸೀಟ್ಗಳನ್ನು ಅಥವಾ ರಿಸರ್ವೇಷನ್ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿ ಫ್ರಾಡ್ ಮಾಡಲಿಕ್ಕೆ, ಮೋಸ ಮಾಡಲಿಕ್ಕೆ ಅಥವಾ ಹಣದ ಆಮಿಷ ಯಾವುದೂ ಇಲ್ಲ. ಯಾಕೆ ಅಂತಂತಂದ್ರೆ ಇದು ಯಾವುದೂ ಕೂಡ ಒಬ್ಬ ವ್ಯಕ್ತಿ ಮಾಡೋದಲ್ಲ, ಎಲ್ಲ ಕಂಪ್ಯೂಟರೈಸ್ ಇರೋದ್ರಿಂದ ಅವ್ರು ಏನು ಪ್ರತಿಯೊಂದು ಶಾಲೆಯಿಂದ ಮಗುವಿನ ಸಂಬಂಧಪಟ್ಟಂತ ಮಾಹಿತಿ ಅಪ್ಡೇಟ್ ಆಗಿರ್ತದೆ. ಆ ಅಪ್ಡೇಟ್ ಮೇರೆಗೆನೆ ಮತ್ತು ಅವ್ರು ಪಡೆದುಕೊಂಡಿರುವಂಥ ಅಂಕಗಳ ಆಧಾರದ ಮೇಲೆ ಇವೆಲ್ಲ ಸೆಲೆಕ್ಷನ್ ಆಗ್ತದೆ, ಆಟೋಮೆಟಿಕ್ ಸೆಲೆಕ್ಷನ್ ಆಗ್ತದೆ. ಹೊರತು ಯಾರೋ ಕುತ್ಕೊಂಡು ಒಂದಿಷ್ಟು ಹೆಸರುಗಳನ್ನು ಪಡ್ಕೊಂಡು ಟೈಪ್ ಮಾಡಿ ಒಂದು ಲೀಸ್ಟ್ ಕಳಿಸ್ತಕ್ಕಂಥ ವ್ಯವಸ್ಥೆ ಇಲ್ಲ. ಇದೆಲ್ಲ ಆಟೋಮೆಟಿಕ್ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಮೋಸ ಇಲ್ಲ. ಮತ್ತೆ ಜೊತೆಗೆ ಯಾವುದೇ ಪಾಲಕರು ಅವರಿಗೆ ಸಹಜವಾದಂಥ ಕುತೂಹಲ ಏನೋ ದುಡ್ಡು ಕೊಟ್ಟು ಸೆಲೆಕ್ಷನ್ ಮಾಡ್ಬೋದೇನೋ ಆ ರೀತಿಯಾದಂಥ ಯಾವುದೇ ಪಾಲಕರಾಗಲಿ ಅಥವಾ ಪೋಷಕರು ಆ ರೀತಿಯಾದ ಥಿಂಕ್ ಮಾಡಬಾರ್ದು. ಸಾಧ್ಯವಾದಷ್ಟು ತಮ್ಮ ಮಕ್ಕಳಿಗೆ ಕೋಚಿಂಗ್ ಕೊಡಿಸುತ್ತಾ ಮನೆಯಲ್ಲಿ ಕೋರ್ಸ್ ಓದಿಸುವಂಥ ವ್ಯವಸ್ಥೆಯನ್ನು ಮಾಡಿ ಹೆಚ್ಚು ಅಂಕ ತೆಗೆದುಕೊಳ್ಳಿಕ್ಕೆ ಈಗ ಶ್ರಮ ಪಟ್ಟರೆ ಮುಂದೆ ಈ ರೀತಿಯಾದಂಥ ವಿಚಾರಗಳನ್ನು ಮಾಡ್ತಕ್ಕಂಥ ತಪ್ಪದೆ. ಅವರ ಅಂಕಗಳೇ ಇಲ್ಲಿ ಅಂಕ ಮತ್ತು ಅವ್ರಿಗೆ ಇರುವಂತಹ ಇತರೆ ಸಾಮಾಜಿಕ ರಿಸರ್ವೇಷನ್ ಏನಿರ್ತದೆ ಅದೇ ಇಲ್ಲಿ ಫೈನಲ್ ಮಾನದಂಡ ಆಗ್ತದೆ. ಅದನ್ನ ಇಲಾಖೆ ಬಹಳ ಸ್ಪಷ್ಟವಾಗಿ ಕಳೆದ 2-3 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು ಕೂಡ ನಾನು ಸ್ಪಷ್ಟವಾಗಿ ಹೇಳಬೇಕು ಸರ್. ಒಂದ್ ವೇಳೆ ಏನಾದ್ರು ಆ ಥರ ಯಾರು ಆಮಿಷವನ್ನು ತೋರಿಸೋರು ಕೂಡ ನಾವು ಸಂಬಂಧಪಟ್ಟಂತಹ ಪ್ರಾಧಿಕಾರಕ್ಕೆ ದೂರನ್ನು ಕೂಡ ಸಲ್ಲಿಸಬಹುದು. ಆ ರೀತಿ ಏನಾದರೂ ಬೈ ಮಿಸ್ಟೇಕ್ಸ್ನಲ್ಲಿ ಏನಾದರೂ ಯಾವುದೋ ಮಗು ಅರ್ಹತೆ ಪಡ್ಕೊಂಡು ಇನ್ನೊಂದು ಇರ್ತದೆ, ನಮ್ಮ ಮಗು 50 ಅಂಕ ಪಡೆದಿದ್ದಾರೆ 46 ಅಂಕ ಪಡೆದು ಸೆಲೆಕ್ಷನ್ ಆಗಿದೆ, ಇದು ಯಾಕೆ ನಮ್ದಾಗಿಲ್ಲಲ್ಲ ಅಂತ ಬರ್ತಾರೆ. ಫಾರ್ ಎಕ್ಸಾಂಪಲ್ SC ಕೋಟಾದಲ್ಲಿ ಈಗ 46 ತೆಗೆದುಕೊಂಡದ್ದು ಒಂದು ಮಗು ಸೆಲೆಕ್ಷನ್ ಆಗಿರ್ತದೆ, 50 ಒಂದೊಂದು ಆಗಿಲ್ಲ ಅಂತ ಹೇಳಿದ್ರೆ ಇದು ಯಾಕೆ 46 ತೆಗೆದುಕೊಂಡದ್ದು ಅಂತಂದ್ರೆ ಬೇರೆ ಯಾವುದೋ ವಿಶೇಷ ಕೋಟಗಳಿರ್ತವೆ. ಅದು ಅಲೆಮಾರಿ ಆಗಿರ್ಬೋದು ಅಥವಾ ಅಲೆಮಾರಿ ಆಗಿರ್ಬೋದು ಅಥವಾ ಆಶ್ರಮ ಶಾಲೆಯಲ್ಲಿ ಓದಿರುವಂಥ ಮಗ ಆಗಿರ್ಬೋದು ಅಥವಾ ಅಂಗವಿಕಲ ಮಗು ಆಗಿರ್ಬೋದು, ಇಂಥ ಬೇರೆ ವಿಶೇಷ ಕೋಟಗಳ ಅಡಿಯಲ್ಲಿ ಅದು ಆಗಿರ್ತದೆ ಹೊರತು ಅದು ಹಾಗೆ ಆಗಲಿಕ್ಕೆ ಸಾಧ್ಯತೆಗಳಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ತುಂಬಾ ಧನ್ಯವಾದಗಳು ಸರ್. ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಒಂದು 6ನೇ ತರಗತಿ ಪ್ರವೇಶ ಪರೀಕ್ಷೆಯ ಒಂದು ಹೇಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತೆ ಹಾಗೆ ತುಂಬಾ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನ ನನ್ನ ಒಂದು ಚಾನಲ್ನ ವೀಕ್ಷಕರಿಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನನ್ನ ಕಡೆಯಿಂದ ಹಾಗೂ ನನ್ನ ಚಾನಲ್ನ ವೀಕ್ಷಕರ ಪರವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಸರ್. ವೀಕ್ಷಕರೇ ನಮಗೂ ಕೂಡ ಧನ್ಯವಾದಗಳು. ನಾವು ಇಷ್ಟೊತ್ತು ಜನರಿಗೆ ಮಾಹಿತಿ ಕೊಡುವಂಥ ಈ ಒಂದು ಅಮೂಲ್ಯ ಕಾರ್ಯ ಮಾಡಿದ್ದೀರಿ. ನಮಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾರೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೀವು ಇಲ್ಲಿವರೆಗೂ ನೋಡಿದ್ರಲ್ಲ, ಆಲ್ಮೋಸ್ಟ್ ಆಲ್ ನಿಮಗೆ ಬರ್ತಕ್ಕಂತಹ ಸಂದೇಹಗಳ ಒಂದು ಅದೇ ಸಂದೇಹಗಳನ್ನ ಇಟ್ಕೊಂಡು ನಾನು ನಮ್ಮ ಒಂದು ಪ್ರಾಂಶುಪಾಲರನ್ನ ಪ್ರಶ್ನೆ ಮಾಡ್ತಾ ಹೋದೆ. ಅವರು ಕೂಡ ಅದಕ್ಕೆ ತಕ್ಕಂತ ಉತ್ತರವನ್ನ ಕೊಟ್ಟರು ಅಂತಾನೆ ನಾನು ಭಾವಿಸ್ತೇನೆ. ಸೊ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು, ನನ್ನ ಒಂದು ಚಾನಲ್ ಅಲ್ಲಿ ನನಗೆ ಬಿಡುವು ಸಿಕ್ಕಾಗೆಲ್ಲ ಒಂದಿಷ್ಟು ಮಕ್ಕಳಿಗೆ ಅನುಕೂಲ ಆಗಲಿ, ಯಾವುದೇ ರೀತಿ ಕೋಚಿಂಗ್ ಹೋಗದಲ್ಲಿ ಇವರಿಗೆ ಗೊತ್ತಿರಲ್ಲ ಯಾವ ರೀತಿ ಪ್ರಶ್ನೆಗಳಿರ್ತವೆ ಅಂತ, ನಾನು ಕೂಡ ಏನು ವಿಷಯಕ್ಕೆ ಅನುಗುಣವಾಗಿ ಒಂದು 10ರಿಂದ 15 ನಿಮಿಷದ ವಿಡಿಯೋಗಳನ್ನು ಕೂಡ ಸರಣಿಗಳನ್ನು ಕೂಡ ನಾನು ಕಳೆದ 1 ತಿಂಗಳಿನಿಂದ ನನ್ನ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಯಾರಾದರೂ ಇಲ್ಲ ನಮಗೆ ಬೇಕು ನೋಡಬೇಕು ಅನ್ನೋರು ಕೂಡ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಆ ಒಂದು ಲಿಂಕ್ಗಳನ್ನು ಶೇರ್ ಮಾಡಿರ್ತೇನೆ. ಹಾಗೆ ಕೂಡ ನೀವು ಒಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಸೇರೋದ್ರ ಮೂಲಕ ಈ ಒಂದು ಮಾಹಿತಿ ಅರ್ಜಿ ಸಲ್ಲಿಸುವುದರಿಂದ ಹಿಡ್ಕೊಂಡು ಕೊನೆಗೆ ಸೆಲೆಕ್ಷನ್ ವರ್ಗು ಕೂಡ ನಿಮಗೆ ಪಿನ್ ಟು ಪಿನ್ ಮಾಹಿತಿ ನನ್ನ ಒಂದು ಚಾನಲ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮರಿಬೇಡಿ. ಹಾಗೆ ಈ ಮಾಹಿತಿಯನ್ನು ಎಲ್ಲರೂ ಕೂಡ ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ, ಹಾಗೆ ಗಂಟೆಯನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಡಿ ಅಂತ ಹೇಳ್ತಾ, ಮತ್ತೆ ನಿಮ್ಗೆ ಇನ್ನೂ ಏನಾದರೂ ಸಂದೇಹಗಳಿದ್ರೆ ಇದೇ ವಿಡಿಯೋದ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಸದಾ ಸಿದ್ಧನಿರ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ